ಸ್ನೇಹಿತರೆ ನಮಸ್ಕಾರ. ನೀಟ್ ಪರೀಕ್ಷೆ 2026 ಮೇ ತಿಂಗಳು 3ನೇ ತಾರೀಕಿದೆ, ಭಾನುವಾರ. ಈ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ಸೂಚನೆಗಳೇನು ಮತ್ತು ಡ್ರೆಸ್ ಕೋಡ್ ಏನು ವಿದ್ಯಾರ್ಥಿಗಳದು ಮತ್ತು ಯಾವ್ಯಾವ ಐಟಮ್ಸ್ನ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗಂಗಿಲ್ಲ, ಕೊನೆ ಹಂತದಲ್ಲಿ ತೊಂದರೆ ಮಾಡ್ಕೊಳ್ಳೋದು ಬೇಡ. ಸೊ ಈ ಕುರಿತಾಗಿರ್ತಕ್ಕಂಥ ಮತ್ತು ಪೋಷಕರಿಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸೂಚನೆಗಳನ್ನು ಏನು ಕೊಡಲಾಗಿದೆ, ಇದನ್ನು ಅಧಿಕೃತವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಬ್ರೋಷರ್ ಇಂದ ನಿಮಗೆ ನಾನು ವಿವರಿಸಿದ್ದೀನಿ. 2 ಗಂಟೆಯಿಂದ 5 ಗಂಟೆವರೆಗೆ ಪರೀಕ್ಷಾ ಹಾಲ್ಗೆ ಹೋಗ್ತಕ್ಕಂಥದ್ದು 11 ಗಂಟೆಯ ಒಳಗೆ ರಿಪೋರ್ಟ್ ಮಾಡ್ಕೋಬೇಕು. 1:15 ಲಾಸ್ಟ್ ಎಂಟ್ರಿ, 1:15 ಮೇಲೆ ಯಾರನ್ನೂ ಸಹ ಒಳಗಡೆ ಬಿಡಲ್ಲ. ಪ್ರಮುಖ ಸೂಚನೆಗಳನ್ನು 1:15 ಇಂದ 1:45 ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಹೇಳ್ತಾರೆ ಇನ್ವಿಜಿಲೇಟರ್ಸು. ಟೆಕ್ಸ್ಟ್ ಬುಕ್ಲೆಟ್ಸ್ನ ಎಲ್ಲವೂ ಸಹ ಬರೀಲಿಕ್ಕೆ 1:45ಗೆ ಕೊಡ್ತಾರೆ. ಮತ್ತು ಏನೆಲ್ಲ ಪರ್ಟಿಕ್ಯುಲರ್ಸ್ ಎಲ್ಲ ಬರೆಯೋದು 1:50ಕ್ಕೆ. ಟೆಸ್ಟ್ 2 ಗಂಟೆಗೆ ಶುರುವಾಗುತ್ತೆ, 5 ಗಂಟೆಗೆ ಮುಕ್ತಾಯ ಆಗುತ್ತೆ. ನೀಟ್ ಪರೀಕ್ಷೆಗೆ ಏನೇನನ್ನು ಕೊಂಡೊಯ್ಯೋ ಹಾಗಿಲ್ಲ, ನಿಷಿದ್ಧವಾಗಿರ್ತಕ್ಕಂಥ ವಸ್ತುಗಳು ಯಾವ್ಯಾವುದು ಅಂತ ಗಮನಿಸಿದರೆ ನೀವು ಯಾವುದೂ ಪ್ರಿಂಟೆಡ್ ಮೆಟೀರಿಯಲ್ನ ತೊಗೊಂಡೋಗಂಗಿಲ್ಲ. ಚಿಕ್ಕದಾದ ಪೇಪರು ಅಥವಾ ಜಾಮೆಟ್ರಿ ಬಾಕ್ಸು, ಪ್ಲಾಸ್ಟಿಕ್ ಪೌಚು, ಕ್ಯಾಲ್ಕುಲೇಟ್ರು, ಪೆನ್, ಸ್ಕೇಲ್, ರೈಟಿಂಗ್ ಪ್ಯಾಡ್, ಪೆನ್ ಡ್ರೈವ್, ಎರೇಸರ್, ಕ್ಯಾಲ್ಕುಲೇಟರ್, ಲಾಕ್ ಟೇಬಲ್, ಎಲೆಕ್ಟ್ರಾನಿಕ್ ಪೆನ್ ಯಾವನ್ನೂ ತೊಗೊಂಡೋಗಂಗಿಲ್ಲ. ಮೊಬೈಲ್ ಫೋನ್, ಬ್ಲೂಟೂತ್, ಇಯರ್ಫೋನ್, ಮೈಕ್ರೋಫೋನ್, ಪೇಜರ್ ಯಾವೂ ತೊಗೊಂಡೋಗಂಗಿಲ್ಲ. ವಾಲೆಟ್, ಗಾಗಲ್ಸ್, ಹ್ಯಾಂಡ್ ಬ್ಯಾಗ್, ಬೆಲ್ಟ್, ಕ್ಯಾಪ್ ಇವ್ರು ಸಹ ತೊಗೊಂಡೋಗಂಗಿಲ್ಲ. ವಾಚ್, ರಿಸ್ಟ್ ವಾಚ್, ಬ್ರೇಸ್ಲೆಟ್, ಕ್ಯಾಮ್ರಾ ಇವನ್ನ ತೊಗೊಂಡೋಗಂಗಿಲ್ಲ. ಎನಿ ಆರ್ನಮೆಂಟ್ಸ್, ಮೆಟಾಲಿಕ್ ಐಟಮ್ಸ್, ಯಾವುದೇ ರೀತಿಯಾಗಿರ್ತಕ್ಕಂಥ ಆಭರಣಗಳನ್ನು ಅಥವಾ ಮೆಟಾಲಿಕ್ ಐಟಮ್ಸ್ ಯಾವುದೇ ಮೆಟಲಿಂದ ಮಾಡಿರೋಂಥದ್ದನ್ನು ತೊಗೊಂಡೋಗಂಗಿಲ್ಲ. ಎನಿ ಫುಡ್ ಐಟಮ್ಸ್ ಓಪನ್ಡ್ ಆರ್ ಪ್ಯಾಕ್ಡ್, ವಾಟರ್ ಬಾಟ್ಲ್ ಅವನ್ನ ಯಾವ ತೊಗೊಂಡೋಗಂಗಿಲ್ಲ. ಎನಿ ಅದರ್ ಐಟಮ್ ವಿಚ್ ಕುಡ್ ಬಿ ಯೂಸ್ಡ್ ಫಾರ್ ಅನ್ಫೇರ್ ಮೀನ್ಸ್, ಅಂದರೆ ಏನಾದರೂ ಸಹ ಮೈಕ್ರೋ ಚಿಪ್ಪು, ಕ್ಯಾಮ್ರಾ, ಬ್ಲೂಟೂತ್ ಡಿವೈಸ್ ಇಂಥವನ್ನು ತೊಗೊಂಡೋಗಂಗಿಲ್ಲ. ಯಾವುದೇ ಒಂದು ಆರ್ಟಿಕಲ್ನ ಐಟಮ್ನ ಇಡಲಿಕ್ಕೆ ಅಲ್ಲಿ ಅರೇಂಜ್ಮೆಂಟ್ ಇರಲ್ಲ ಅಂತ ಹೇಳಿದ್ದಾರೆ. ದಿ ಕ್ಯಾಂಡಿಡೇಟ್ಸ್ ವೇರಿಂಗ್ ಆರ್ಟಿಕಲ್ಸ್ ಆರ್ ಆಬ್ಜೆಕ್ಟ್ಸ್ ಆಫ್ ಫೈತ್. ಸಪೋಸ್ ಏನಾದ್ರೂ ಅವರ ಧರ್ಮಕ್ಕೆ ಸಂಬಂಧಪಟ್ಟಂಗೆ, ಅವರ ಜಾತಿಗೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳನ್ನೆಲ್ಲಾದ್ರೂ, ಅದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿರೋಂಥದ್ದು, ಇಲ್ಲಿ ಯಾವುದೂ ಅವರು ಮೆನ್ಷನ್ ಮಾಡಿಲ್ಲ ಏನು ಅಂಥೇಳಿ, ಅದನ್ನು ಅಂಥವರು 2 ಗಂಟೆ ಮುಂಚೆ, ಅವರು ಈಗ 1:15ಗೆ ಲಾಸ್ಟ್ ಎಂಟ್ರಿ ಇರೋದು, 2 ಗಂಟೆ ಮುಂಚೆ ಅಂದರೆ 11:15 ಒಳಗಡೆ ಅವರು ರಿಪೋರ್ಟ್ ಮಾಡ್ಕೋಬೇಕು ಅಂಥವರು. ಸೊ ಅವ್ರು ಯಾಕಂದರೆ ಅವನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಲೇಟಾಗಿ ಹೋಗ್ಬಿಟ್ರಿ, ಸಪೋಸ್ ಈಗ ಇನ್ಯಾವುದೇ ಇರ್ಬೋದು, ಜನಿವಾರ, ಶಿವದಾರ ಅಥವಾ ಹಿಜಾಬ್ ಇದನ್ನೋದು ಹಿಜಾಬ್ ಧರಿಸ್ತಕ್ಕಂಥವ್ರು ಇರ್ಬೋದು, ಅಥವಾ ಈ ರೀತಿಯ ಏನೇ ಯಾವುದೇ ಧರ್ಮ ಇದಕ್ಕೆ ಸಂಬಂಧಪಟ್ಟಿರೋಂತಹ ಕುರುಹುಗಳನ್ನು ಅಥವಾ ಆ ರೀತಿಯ ಈ ಒಂದು ಆಬ್ಜೆಕ್ಟ್ಸ್ನ ಅಥವಾ ಏನಾದರೂ ವಸ್ತುಗಳನ್ನ ಧರಿಸ್ತಕ್ಕಂಥವ್ರು ಬಹಳ ಮುಂಚೆ ಹೋಗಬೇಕಾಗತ್ತೆ ಅನ್ನುವಂಥದ್ದು. ಲೇಟಾಗಿ ಹೋಗಬಾರ್ದು, ಮತ್ತು ಅದರಿಂದ ಸಮಸ್ಯೆ ಆಗುತ್ತೆ. ಸೊ ಆ ಸ್ಕ್ರೀನಿಂಗ್ ಟೈಮಲ್ಲಿ ಏನಾದರೂ ಕಂಡು ಬಂದರೆ, ಆ್ಯಕ್ಚುಲಿ ಕ್ಯಾರಿಂಗ್ ಎ ಸಸ್ಪೆಕ್ಟೆಡ್ ಡಿವೈಸ್, ಆ ಸಸ್ಪೆಕ್ಟೆಡ್ ಡಿವೈಸ್ನ ಏನಾದರೂ ಕಂಡು ಬಂದರೆ ವಿತಿನ್ ಸಚ್ ಐಟಮ್ ಆಫ್ ಫೈತ್ ಅವನ್ನು ತೆಗಿಯೋಕ್ಕೆ ಹೇಳ್ತಾರೆ. ಅಂದರೆ ಅವ್ರವ್ರ ಧರ್ಮದ್ದು ಅವ್ರು ಧರಿಸ್ಕೋಬಹುದು ಅಂತ ಅವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ, ಡೈರೆಕ್ಟಾಗಿ ಹೇಳಿಲ್ಲ. ನೋಡಿರಿ, ಡ್ರೆಸ್ ಕೋಡ್ ಇದೆ, ಏನು ಹೆವಿ ಕ್ಲಾತ್ಸ್ ಏನಿದೆ ಅವನ್ನ ಲಾಂಗ್ ಸ್ಲೀವ್ಸ್ನ ಹಾಕ್ಕೊಂಬರ್ಬೇಡ್ರಿ ಅಂತ ಹೇಳಿದ್ದಾರೆ. ಹವೆವರ್ ಇನ್ ಕೇಸ್ ಕ್ಯಾಂಡಿಡೇಟ್ಸ್ ಕಮ್ ಇನ್ ಕಲ್ಚರಲ್ ಕಸ್ಟಮರಿ ಡ್ರೆಸ್, ಏನಾದರೂ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಇದರೊಳಗೆ ಏನಾದರೂ ಬಂದರೆ ಅವರು 1 ಗಂಟೆ ಮುಂಚೆ ರಿಪೋರ್ಟ್ ಮಾಡ್ಕೋಬೇಕು ಅಂಥೇಳಿ. ಏನಾದರೂ ಒಂದು ಜುಬ್ಬ, ಪೈಜಾಮ, ಬೇರೆ ಥರ ಏನಾದರೂ ಬಂದರೆ, ತುಂಬ ದೊಡ್ಡದಾಗಿರ್ತಕ್ಕಂಥದ್ದು ಏನಾದರೂ ಹಾಕ್ಕೊಂಬಂದರೆ, ಸೊ ಅಂಥವರು 12:15 ಅಷ್ಟೊತ್ತಿಗೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಫ್ರಿಸ್ಕಿಂಗಿಗೆ ಟೈಮ್ ಸಿಕ್ಕುತ್ತೆ ಅಂಥೇಳಿ. ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್ ವಿತ್ ಲೋ ಹೀಲ್ಸ್ ಆರ್ ಪ್ರಿಫರಬಲ್, ಶೂಸ್ ಎಲ್ಲ ಹಾಕ್ಕೊಂಬರ್ಬೇಡ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಆಫ್ ಎನಿ ಡಿವಿಯೇಷನ್ ರಿಕ್ವೈರ್ಡ್ ಡ್ಯೂ ಟು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್, ಸ್ಪೆಸಿಫಿಕ್ ಅಪ್ರೂವಲ್, ಏನಾದ್ರೂ ಬೇರೆ ಏನಾದರೂ ಇದ್ದರೆ ಸ್ಪೆಸಿಫಿಕ್ ಅಪ್ರೂವಲ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ಕ್ಯಾಂಡಿಡೇಟ್ಸ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ಎಕ್ಸ್ಟೆನ್ಸಿವ್ ಆ್ಯಂಡ್ ಕಂಪಲ್ಸರಿ ಫ್ರಿಸ್ಕಿಂಗ್ ಬಿಫೋರ್ ಎಂಟ್ರಿಂಗ್ ದಿ ಎಕ್ಸಾಮಿನೇಷನ್ ಸೆಂಟ್ರು. ಕಂಪಲ್ಸರಿ ಫ್ರಿಸ್ಕಿಂಗ್ ಮಾಡ್ತಾರೆ, ಅಂದರೆ ಚೆಕ್ ಮಾಡ್ತಾರೆ ಅನ್ನುವಂಥದ್ದು. NTA believes in the sanctity and fairness of conducting the examination. However, it also believes in the sensitivity involved in frisking ಗರ್ಲ್ ಕ್ಯಾಂಡಿಡೇಟ್ಸ್ನ ಮಾಡಬೇಕಾದ್ರೆ ಅವ್ರನ್ನ ಒಂದು ಕ್ಲೋಸ್ಡ್ ರೂಮಲ್ಲಿ ಮಾಡ್ತೀವಿ ಮತ್ತು ಹೆಣ್ಮಕ್ಳಿಂದನೇ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಇಲ್ಲಿ ಚಾಪ್ಟರ್ 12 ಏನಿದೆ, ಇನ್ಫಾರ್ಮೇಷನ್ ಫಾರ್ ಪೇರೆಂಟ್ಸ್, ಗಾರ್ಡಿಯನ್ಸ್ ಏನಿದೆ, ಪೋಷಕರಿಗೆ ಇಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ತಾವು ಇಲ್ಲಿನ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಕ್ಯಾಂಡಿಡೇಟ್ಸ್ 1:15 ಒಳಗೆ ಇರೋ ಥರ ಮಾಡಿ, ಮತ್ತು ಅಲ್ಲಿ ಏನಾದ್ರೂ ಧಾರ್ಮಿಕ ಜಾತಿಯ ಚಿಹ್ನೆಗಳು, ಕುರುಹುಗಳಿದ್ದರೆ ಅದನ್ನು 2 ಅವರ್ಸ್ ಮುಂಚೆ ಬರಬೇಕು ಅಂತ ಹೇಳಿದ್ದಾರೆ. ಟ್ರಾಫಿಕ್ಕು, ಲೊಕೇಶನ್ ಅಂದರೆ ಬೇಗ ಬಿಡಿ ಅಂಥೇಳಿ ನೀವು ಕರ್ಕೊಂಬರೋವಂಥದ್ದು ಪೋಷಕರಿಗೆ ಹೇಳಿದ್ದಾರೆ. ಕ್ಯಾಂಡಿಡೇಟ್ಸ್ ವಿಲ್ ಫಾಲೋ ಆಲ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೇಂಟೈನ್ ಡಿಸಿಪ್ಲಿನ್, ಶಿಸ್ತಿನಿಂದ ಇರಬೇಕಾಗತ್ತೆ. ಕ್ಯಾಂಡಿಡೇಟ್ ವಿಲ್ ನಾಟ್ ಬ್ರೀಚ್ ಎನಿ ಎಕ್ಸಾಮಿನೇಷನ್ ರೂಲ್, ಪರೀಕ್ಷಾ ರೂಲ್ನ ಎಲ್ಲ ಓದ್ಕೋಬೇಕಾಗತ್ತೆ. ಕ್ಯಾಂಡಿಡೇಟ್ ವಿಲ್ ನಾಟ್ ಯೂಸ್ ಆರ್ ಪ್ರಮೋಟ್ ಎನಿ ಅನ್ಫೇರ್ ಮೀನ್ಸ್, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ
ಎಕ್ಸಾಮಿನೇಷನ್ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಅಡ್ಮಿಟ್ ಕಾರ್ಡ್ ತರಬೇಕಾಗತ್ತೆ, ಫೋಟೋ ಅಟ್ಯಾಚ್ ಮಾಡಬೇಕಾಗತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅದ್ರ ಮೇಲೆ ಅಟೆಂಡೆನ್ಸ್ ಮೇಲೆ ಅಂಟಿಸ್ಬೇಕಾಗೋದ್ರಿಂದ ಒಂದು ಕ್ಯಾರಿ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಅಡ್ಮಿಟ್ ಕಾರ್ಡ್ ಅಲಾಂಗ್ ವಿತ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅದ್ರ ಮೇಲೆ ಅಂಟಿಸಿರೋವಂಥದ್ದು, ಇನ್ನೊಂದು ಎಕ್ಸ್ಟ್ರಾ ಪಾಸ್ಪೋರ್ಟ್ ಸೈಜ್ ಹೇಳಿದ್ದಾರೆ. ವ್ಯಾಲಿಡ್ ಒರಿಜಿನಲ್ ಐಡೆಂಟಿಟಿ ಪ್ರೂಫ್, ಮತ್ತು ಏನಾದ್ರೂ ದೈಹಿಕ ನ್ಯೂನತೆಗಳೇನಾದಿದ್ದರೆ ಅದನ್ನು ಅಂತಹ ವಿದ್ಯಾರ್ಥಿಗಳು ಅದನ್ನು ತೊಗೊಂಡೋಗ್ಬೇಕಾಗತ್ತೆ ಒಂದು ಪ್ರೂಫ್ನ. ಒಂದು ಪೋಸ್ಟ್ ಕಾರ್ಡ್ ಸೈಜ್ ಕಲರ್ ಫೋಟೋಗ್ರಾಫ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಶುಡ್ ಬಿ ಪೇಸ್ಟೆಡ್ ಆನ್ ಪ್ರೊಫಾರ್ಮಾ ಡೌನ್ಲೋಡೆಡ್ ವಿತ್ ದಿ ಅಡ್ಮಿಟ್ ಕಾರ್ಡ್. ನೋಡಿ, ಇದು 3 ಥರ ಫೋಟೋಗ್ರಾಫ್ ಹೇಳಿದ್ದಾರೆ. ಒಂದು ಚಿಕ್ಕದಾದ ಒಂದು ಫೋಟೋಗ್ರಾಫ್ನೂ ಸಹ ಅದರ ಮೇಲೆ ಹಾಕಬೇಕು. ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು, ಕಲರ್ ಫೋಟೋಗ್ರಾಫ್ ಇರಬೇಕು. ಪ್ರೊಫಾರ್ಮಾ ಇದೆ ಅದರಲ್ಲಿ ಅದನ್ನು ಡೌನ್ಲೋಡ್ ಮಾಡಿರಲ್ಲಿ ಹಾಕಬೇಕು. ಕ್ಯಾಂಡಿಡೇಟ್ ಶಿಲ್ ನಾಟ್ ಬ್ರಿಂಗ್ ಎನಿ ಬಾರ್ಡ್ ಐಟಮ್ಸ್, ಯಾವುದು ನಿಷಿದ್ಧ ವಸ್ತುಗಳನ್ನ ಯಾವುದೂ ಕೊಂಡೊಯ್ಯಾಗಿಲ್ಲ. ಕ್ಯಾಂಡಿಡೇಟ್ ಶಿಲ್ ಕೋಆಪರೇಟ್ ವಿತ್ ದಿ ಸ್ಟಾಫ್ ಅಟ್ ಎಕ್ಸಾಮಿನೇಷನ್ ಸೆಂಟರ್ ಡ್ಯೂರಿಂಗ್ ಫ್ರಿಸ್ಕಿಂಗ್. ಚೆಕ್ ಮಾಡಬೇಕಾದ್ರೆ ಅಲ್ಲಿ ಅವರು ಸಹಕಾರ ಕೊಡಬೇಕಾಗತ್ತೆ. ಕ್ಯಾಂಡಿಡೇಟ್ ಶಿಲ್ ರಿಪೋರ್ಟ್ ಅಟ್ ದಿ ಅಲಾಟೆಡ್ ಎಕ್ಸಾಮಿನೇಷನ್ ಸೆಂಟರ್ ವೆಲ್ ಇನ್ ಅಡ್ವಾನ್ಸ್, ಮುಂಚೆನೇ ಬರಬೇಕಾಗತ್ತೆ. ಆಮೇಲೆ ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕಾಗತ್ತೆ. ಅಂಥವ್ರು ಏನಾದರೂ ಇದ್ದರೆ, ಕಸ್ಟಮರಿ ಡ್ರೆಸ್ ಏನಾದರೂ ಇದ್ದರೆ 12ವರೆಗೆ ಬರಬೇಕಾಗತ್ತೆ. ಅಥವಾ ಏನಾದರೂ ಧಾರ್ಮಿಕ ಚಿಹ್ನೆಗಳು ಈ ರೀತಿ ಇದ್ದರೆ, ಜನಿವಾರ, ಶಿವದಾರ ಅಥವಾ ಹಿಜಾಬ್ ಧರಿಸ್ತಕ್ಕಂಥದ್ದು, ಇನ್ನೇನೇ ಬೇರೆ ಥರದ್ದು ಏನಾದರೂ ಇದ್ದರೆ. ಸೊ ಇಟ್ ಈಸ್ ಮ್ಯಾಂಡೇಟ್ರಿ ಟು ಪ್ರೊವೈಡ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಆಫ್ ದಿ ಪೇರೆಂಟ್ದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕೊಡಲೇಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಬೇಕಾದ್ರೆ ಅದೆಲ್ಲ ಮಾಡಿರ್ತೀರಿ ನೀವು. ನಿಮ್ಮ ಮಗು ಏನಾದ್ರೂ ಈ ರೂಲ್ಗಳೇನಾದರೂ ನಿಯಮಗಳನ್ನೇನಾದರೂ ಮುರಿದ್ರೆ ಅವ್ರನ್ನ ಒಳಗಡೆ ಎಕ್ಸಾಮಿನೇಷನ್ ಸೆಂಟರ್ ಒಳಗೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಅದರಿಂದ ಏನಾದ್ರೂ ಒಂದು ಅನಗತ್ಯವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳೇನಾದರೂ ಮಾಡಿದ್ರೆ, ಬೇರೆಯವ್ರಿಗೆ ತೊಂದರೆ ಕೊಡೋದೇನಾದರೂ ಮಾಡಿದ್ರೆ ಅವ್ರನ್ನ ಎಕ್ಸಾಮಿನೇಷನ್ನಿಂದ ಡಿಬಾರ್ ಮಾಡ್ತಾರೆ, ಅವ್ರಿಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೊತಾರೆ ಅಂತ ಹೇಳ್ತಾ ಇದ್ದಾರೆ. ಎನ್ಶೂರ್ ದಟ್ ಯುವರ್ ವಾರ್ಡ್ ರೀಚಸ್ ದಿ ಎಕ್ಸಾಮಿನೇಷನ್ ಸೆಂಟರ್ ವೆಲ್ ಬಿಫೋರ್ 1:30, ಮುಂಚೆನೇ ಬರಬೇಕು, ಲೇಟ್ ಆದರೆ ಒಳಗಡೆ ಬಿಡಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದರಿಂದ ಇಟ್ ವುಡ್ ಬಿ ಅಪ್ರಾಪ್ರಿಯೇಟ್ ಟು ವಿಸಿಟ್ ದಿ ಎಕ್ಸಾಮಿನೇಷನ್ ಸೆಂಟರ್ ಎ ಡೇ ಬಿಫೋರ್ ದಿ ಎಕ್ಸಾಮಿನೇಷನ್ ಟು ಕನ್ಫರ್ಮ್ ದಿ ಲೊಕೇಶನ್. ಈಗ 3ನೇ ತಾರೀಕು ಎಕ್ಸಾಮ್ ಇದೆ ಅಂದರೆ ಅವತ್ತೇ ಹೋಗೋದಕ್ಕಿಂತ 2ನೇ ತಾರೀಕು ಹೋಗಿ ಎಲ್ಲಿದೆ ಏನು ಅಂತ ನೋಡಿಕೊಂಡು, ಎಷ್ಟು ದೂರ ಆಗುತ್ತೆ ಮನೆಗೆ, ಹೇಗೆ ರೀಚ್ ಆಗಬೇಕು ಅನ್ನೋದೆಲ್ಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದರೆ ತಾವು ದಯಮಾಡಿ ಇದನ್ನು ಇತರರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ವೆಬ್ಸೈಟು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಬುಲೆಟಿನ್ ಏನಿದೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ತಾವು ಅದನ್ನು ಆ್ಯಕ್ಸೆಸ್ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನು ಬಗ್ಗೆ ತಿಳ್ಕೊಳ್ಳಿ ನೀವು. ಯಾಕೆ ಅಂತ ಹೇಳಿದ್ರೆ ತುಂಬ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡಷ್ಟು ನಿಮಗೆ ಆತ್ಮವಿಶ್ವಾಸ ಚೆನ್ನಾಗಾಗುತ್ತೆ ಮತ್ತು ಯಾವುದೇ ತೊಂದರೆಗಳಿಲ್ಲದಂಗೆ ಪರೀಕ್ಷೆಗಳನ್ನು ಬರೀಬಹುದು. ಆಲ್ ದ ಬೆಸ್ಟ್. ಪರೀಕ್ಷೆ ಚೆನ್ನಾಗಾಗಲಿ. ನೀವೆಲ್ಲರೂ ಸಹ ನೀಟ್ ಪರೀಕ್ಷೆಯಲ್ಲಿ ಕರ್ನಾಟಕದಿಂದ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.